ಹೇಳಿಕೆ ಹಾಗಾದ್ರೆ ಸತ್ಯವಾಗುವ ಕಾಲ ಸನ್ನಿಹಿತವಾಗ್ತಾ ಇದೆಯಾ? ಹೈಕಮಾಂಡ್ ನಾಯಕರು ರಾಹುಲ್ ಗಾಂಧಿ ಅವರು ಡಿಕೆ ಶಿವಕುಮಾರ್ ಅವರಿಗೆ ಯಾವುದೇ ರೀತಿಯ ಸ್ಪಷ್ಟ ಸಂದೇಶ ನೀಡದೆ ಹೋದ್ರೂ ಕೂಡ ನಾವು ಕೈ ಕಟ್ಟಿ ಕೂರುವವರಲ್ಲ ಅನ್ನೋ ಸಂದೇಶವನ್ನ ರವಾನೆ ಮಾಡಲಿಕ್ಕೆ ಇದೀಗ ಡಿಕೆ ಟೀಮ್ ರೆಡಿ ಆದಂತೆ ಕಾಣ್ತಾ ಇದೆ. ದೆಹಲಿ ಪರೇಡ್ ನಡೆಸಲಿಕ್ಕೆ ಡಿಕೆ ಶಿವಕುಮಾರ್ ಅವರ ಆಪ್ತ ಬಣ ಸಿದ್ಧವಾಗಿದೆ. ನಾಳೆ ಮಲ್ಲಿಕಾರ್ಜುನ ಖರ್ಗೆ ಅವರನ್ನ ಭೇಟಿಯಾಗುವವರಿದ್ದಾರೆ. ಡಿಕೆ ಶಿವಕುಮಾರ್ ಅವರ ಆಪ್ತ ಬಣದ ಶಾಸಕರು 2.5 ವರ್ಷ ಆಯಿತು ಒಪ್ಪಂದದಂತೆ ಅಧಿಕಾರ ಹಸ್ತಾಂತರ ಆಗ್ಲಿ ಅನ್ನೋ ಡಿಮ್ಯಾಂಡ್ ಅನ್ನ ಮಲ್ಲಿಕಾರ್ಜುನ ಖರ್ಗೆ ಅವರ ಮುಂದೆ ಇಡೋ ಸಾಧ್ಯತೆಗಳು ದಟ್ಟವಾಗಿದೆ. ನಮ್ಮ ಇಬ್ಬರು ಪ್ರತಿನಿಧಿಗಳು ಬಸವರಾಜ್ ಹಾಗೆ ಹನುಮಂತು ಇಬ್ರು ಕೂಡ ಈ ಬಗ್ಗೆ ಡೀಟೇಲ್ಸ್ ಅನ್ನ ನೀಡ್ತಾ ಇದ್ರು. ಬಸವರಾಜ್, 2.5 ವರ್ಷ ಯಾವುದೇ ರೀತಿಯ ಒಪ್ಪಂದ ಇಲ್ಲ ಅನ್ನೋದನ್ನ ಪದೇ ಪದೇ ಕಾಂಗ್ರೆಸ್ ಪಾಳ್ಯದ ನಾಯಕರು ಹೇಳ್ತಾ ಇದ್ರು ಕೂಡ ಇದೀಗ ಡಿಕೆ ಶಿವಕುಮಾರ್ ಅವರ ಬಣದ ಶಾಸಕರು ದೆಹಲಿಗೆ ಹೊರಟಿರೋದಕ್ಕೆ ಅನುಮಾನ ಅಂತೂ ಸ್ಪಷ್ಟವಾಗ್ತಾ ಇದೆ. ಯಾಕೆ 2.5 ವರ್ಷ ಪೂರ್ಣವಾದ ದಿನವೇ ಈ ರೀತಿ ಆಕ್ಟಿವ್ ಆಗ್ತಾ ಇದೆ ಡಿಕೆ ಶಿವಕುಮಾರ್ ಅವರ ಬಣ ಅನ್ನೋದು? ಯಾವುದೇ ಒಪ್ಪಂದಗಳಾಗಿಲ್ಲ, ಯಾವುದೇ ನಾಯಕತ್ವದ ವಿಚಾರವಾಗಿ ಹೈಕಮಾಂಡ್ ತೀರ್ಮಾನ ಮಾಡುತ್ತೆ ಅನ್ನುವಂಥ ಮಾತುಗಳನ್ನ ಎಲ್ಲ ಬಣದಿಂದನೂ ಕೂಡ ಹೇಳ್ತಾ ಇದ್ದಾರೆ. ಯಾರು ಕೂಡ ಬಾಯಿ ಬಿಟ್ಟು ಹೇಳ್ತಾ ಇಲ್ಲ ಸ್ಪಷ್ಟವಾದಂತಹ ಇಂಥ ಒಪ್ಪಂದಗಳಾಗಿದೆ, ಈ ತರಹದ ಒಂದಷ್ಟು ನಿರ್ದೇಶನಗಳಿದೆ ಅನ್ನುವಂಥದ್ದು. ಆದ್ರೆ ಈಗ ಡಿ ಕೆ ಶಿವಕುಮಾರ್ ಅವರ ಬಣ ಸೈಲೆಂಟ್ ಆಗಿರ್ತದೆ ಅನ್ನುವಂಥದ್ದು ಒಂದು ಲೆಕ್ಕಾಚಾರಗಳಿತ್ತು. ಯಾಕಂದ್ರೆ ಹೈಕಮಾಂಡ್ ಎಲ್ಲವನ್ನು ಗಮನಿಸಿರುತ್ತೆ, ಹೈಕಮಾಂಡ್ ನಮಗೆ ಒಂದು ಅಧಿಕಾರವನ್ನು ಕೊಡುತ್ತೆ ಮುಂದಿನ ದಿನಗಳಲ್ಲಿ ಅನ್ನುವಂಥ ಒಂದು ಚರ್ಚೆಯಲ್ಲಿತ್ತು. ಆದ್ರೆ ಹೈಕಮಾಂಡ್ ಎಲ್ಲವನ್ನು ನಂಬ್ಕೊಂಡು ಕೂತ್ರೆ ಇದೇ ರೀತಿ ಮುಂದುವರೆದ್ರೆ ಇದು ಹೇಗೆ ಮುಂದೆ ತಳ್ಕೊಂಡು ಹೋಗ್ತಾರೆ ಅನ್ನುವಂಥ ಲೆಕ್ಕಾಚಾರಕ್ಕೆ ಡಿಸಿಎಂ ಬಣ ಬಂದಂತೆ ಕಾಣುತ್ತಾ ಇದೆ. ಡಿಸಿಎಂ ಬಣದ ಶಾಸಕರು, MLCಗಳು ಮತ್ತು ಸಚಿವರು ಈಗ ದೆಹಲಿಗೆ ಹೊರಡ್ತಿರ್ತಕ್ಕಂಥದ್ದು. ಅದರಲ್ಲೂ ನೀವು ಗಮನಿಸಿರಬಹುದು, ಬಹುತೇಕ ಒಕ್ಕಲಿಗ ಶಾಸಕರೇ ಈ ಒಂದು ನಿಯೋಗದಲ್ಲಿ ಇರ್ತಕ್ಕಂಥದ್ದು. ಈಗ ಒಕ್ಕಲಿಗರ ಕಾಂಗ್ರೆಸ್ ನಾಯಕ ಯಾರು ಅಂದ್ರೆ ಡಿ ಕೆ ಶಿವಕುಮಾರ್ ಅವರು. ಈ ಒಂದು ಡಿ ಕೆ ಶಿವಕುಮಾರ್ ಅವರ ಬೆಂಬಲಿಗರು ಒಕ್ಕಲಿಗ ಶಾಸಕರು ಈಗ ಹೈಕಮಾಂಡ್ ಮಟ್ಟದಲ್ಲಿ ಲಾಬಿ ಮಾಡಿದ್ದಾದಲ್ಲಿ ಒಂದಷ್ಟು ಹಕ್ಕೊತ್ತಾಣೆ ಮತ್ತು ಒಂದಷ್ಟು ವಿಚಾರಗಳನ್ನ ರಾಜ್ಯದ ವಿಚಾರವಾಗಿ ಅವರು ಹೈಕಮಾಂಡ್ ಗಮನಕ್ಕೆ ತರೋದಂತೆ ಕಾಣಿಸ್ತಾ ಇದೆ. ಯಾಕಂದ್ರೆ ಹಳೆ ಮೈಸೂರು ಭಾಗದಲ್ಲಿ ಬಿಜೆಪಿ ಮತ್ತು JDS ಮೈತ್ರಿ ಮಾಡ್ಕೊಂಡಿದ್ದಾವೆ. ಹಳೆ ಮೈಸೂರು ಭಾಗದಲ್ಲಿ ಒಕ್ಕಲಿಗ ಸಮುದಾಯವನ್ನ ಗಟ್ಟಿಯಾಗಿ ಹಿಡಿದಿಟ್ಕೊಳ್ಬೇಕು ಅನ್ನುವಂಥ ಲೆಕ್ಕಾಚಾರದಲ್ಲಿ 2 ಪಕ್ಷಗಳಿದಾವೆ. ಅದನ್ನ ಒಂದು ಟ್ಯಾಕಲ್ ಮಾಡಬೇಕಾದಂತವರು ಮತ್ತು ಗಟ್ಟಿಯಾದಂಥ ನಾಯಕ ಡಿ ಕೆ ಶಿವಕುಮಾರ್ ಅವರು ಈ ಬಾರಿ ನಮಗೆ ಅಧಿಕಾರವನ್ನ ತರುವಲ್ಲಿ ಮತ್ತು ಹೆಚ್ಚಿನ ಭಾಗದಲ್ಲಿ ಮಂಡ್ಯದಲ್ಲಿ ಸೇರಿದಂತೆ ಹಳೆ ಮೈಸೂರು ಭಾಗದಲ್ಲಿ ಹೆಚ್ಚು ಮತಗಳನ್ನ ತೆಗೆದುಕೊಳ್ಳೋದಕ್ಕೆ ಡಿ ಕೆ ಶಿವಕುಮಾರ್ ಅವರು ಕಾರಣ ಆಗಿದ್ರು. ಇಂತಹ ಸಂದರ್ಭದಲ್ಲಿ ನೀವು ಒಕ್ಕಲಿಗ ನಾಯಕನ ಕಡೆಗಣಿಸಿದ್ದಾದಲ್ಲಿ ಮುಂದಿನ ದಿನಗಳಲ್ಲಿ ಚುನಾವಣೆಯಲ್ಲಿ ಹೊಡೆತ ಕೂತ್ಕೊಳ್ಳಬಹುದು ಮತ್ತು ಒಕ್ಕಲಿಗರ ನಾಯಕರನ್ನ ತುಳಿದ್ರು ಅನ್ನುವಂತಹ ಒಂದಷ್ಟು ಅಪಖ್ಯಾತಿ ಕೂಡ ಕಾಂಗ್ರೆಸ್ಗೆ ಬರಬಹುದು. ಹಾಗಾಗಿ ಯಾವುದೇ ಕಾರಣಕ್ಕೂ ಕೂಡ ಈ ಒಂದು ಒಕ್ಕಲಿಗರ ಲಾಭವನ್ನ JDS ಮತ್ತು ಬಿಜೆಪಿಗೆ ತೆಗೆದುಕೊಳ್ಳುವಂತ ಅವಕಾಶವನ್ನ ಮಾಡಿಕೊಡಬಾರದು. ಯಾವೆಲ್ಲ ನಾಯಕತ್ವದ ವಿಚಾರವಾಗಿ ಚರ್ಚೆ ಆಗಿದೆ ಅದನ್ನ ಆದಷ್ಟು ಶೀಘ್ರವಾಗಿ ಮುಗಿಸಿ ಮತ್ತು ಒಕ್ಕಲಿಗರ ನಾಯಕರಾಗಿರ್ತಕ್ಕಂತಹ ಡಿ ಕೆ ಶಿವಕುಮಾರ್ ಅವರನ್ನ ನೀವು ಅಧಿಕಾರಕ್ಕೆ ಕೂರಿಸುವಂತ ಕೆಲಸವನ್ನ ಮಾಡಬೇಕು ಅನ್ನುವಂತ ನಿಟ್ಟಿನಲ್ಲಿ ಒಂದು ಹಕ್ಕೊತ್ತಾಯ ಮಾಡೋ ಹಾಗೆ ಹೇಳಿಕೆ ಹಾಗಾದ್ರೆ ಸತ್ಯವಾಗುವ ಕಾಲ ಸನ್ನಿಹಿತವಾಗ್ತಾ ಇದೆಯಾ? ಹೈಕಮಾಂಡ್ ನಾಯಕರು ರಾಹುಲ್ ಗಾಂಧಿ ಅವರು ಡಿಕೆ ಶಿವಕುಮಾರ್ ಅವರಿಗೆ ಯಾವುದೇ ರೀತಿಯ ಸ್ಪಷ್ಟ ಸಂದೇಶ ನೀಡದೆ ಹೋದ್ರೂ ಕೂಡ ನಾವು ಕೈ ಕಟ್ಟಿ ಕೂರುವವರಲ್ಲ ಅನ್ನೋ ಸಂದೇಶವನ್ನ ರವಾನೆ ಮಾಡಲಿಕ್ಕೆ ಇದೀಗ ಡಿಕೆ ಟೀಮ್ ರೆಡಿ ಆದಂತೆ ಕಾಣ್ತಾ ಇದೆ. ದೆಹಲಿ ಪರೇಡ್ ನಡೆಸಲಿಕ್ಕೆ ಡಿಕೆ ಶಿವಕುಮಾರ್ ಅವರ ಆಪ್ತ ಬಣ ಸಿದ್ಧವಾಗಿದೆ. ನಾಳೆ ಮಲ್ಲಿಕಾರ್ಜುನ ಖರ್ಗೆ ಅವರನ್ನ ಭೇಟಿಯಾಗುವವರಿದ್ದಾರೆ. ಡಿಕೆ ಶಿವಕುಮಾರ್ ಅವರ ಆಪ್ತ ಬಣದ ಶಾಸಕರು 2.5 ವರ್ಷ ಆಯಿತು ಒಪ್ಪಂದದಂತೆ ಅಧಿಕಾರ ಹಸ್ತಾಂತರ ಆಗ್ಲಿ ಅನ್ನೋ ಡಿಮ್ಯಾಂಡ್ ಅನ್ನ ಮಲ್ಲಿಕಾರ್ಜುನ ಖರ್ಗೆ ಅವರ ಮುಂದೆ ಇಡೋ ಸಾಧ್ಯತೆಗಳು ದಟ್ಟವಾಗಿದೆ. ನಮ್ಮ ಇಬ್ಬರು ಪ್ರತಿನಿಧಿಗಳು ಬಸವರಾಜ್ ಹಾಗೆ ಹನುಮಂತು ಇಬ್ರು ಕೂಡ ಈ ಬಗ್ಗೆ ಡೀಟೇಲ್ಸ್ ಅನ್ನ ನೀಡ್ತಾ ಇದ್ರು. ಬಸವರಾಜ್, 2.5 ವರ್ಷ ಯಾವುದೇ ರೀತಿಯ ಒಪ್ಪಂದ ಇಲ್ಲ ಅನ್ನೋದನ್ನ ಪದೇ ಪದೇ ಕಾಂಗ್ರೆಸ್ ಪಾಳ್ಯದ ನಾಯಕರು ಹೇಳ್ತಾ ಇದ್ರು ಕೂಡ ಇದೀಗ ಡಿಕೆ ಶಿವಕುಮಾರ್ ಅವರ ಬಣದ ಶಾಸಕರು ದೆಹಲಿಗೆ ಹೊರಟಿರೋದಕ್ಕೆ ಅನುಮಾನ ಅಂತೂ ಸ್ಪಷ್ಟವಾಗ್ತಾ ಇದೆ. ಯಾಕೆ 2.5 ವರ್ಷ ಪೂರ್ಣವಾದ ದಿನವೇ ಈ ರೀತಿ ಆಕ್ಟಿವ್ ಆಗ್ತಾ ಇದೆ ಡಿಕೆ ಶಿವಕುಮಾರ್ ಅವರ ಬಣ ಅನ್ನೋದು? ಯಾವುದೇ ಒಪ್ಪಂದಗಳಾಗಿಲ್ಲ, ಯಾವುದೇ ನಾಯಕತ್ವದ ವಿಚಾರವಾಗಿ ಹೈಕಮಾಂಡ್ ತೀರ್ಮಾನ ಮಾಡುತ್ತೆ ಅನ್ನುವಂಥ ಮಾತುಗಳನ್ನ ಎಲ್ಲ ಬಣದಿಂದ
ಬಂದಿದ್ದನ್ನು ಕೂಡ ಹೇಳ್ತಾ ಇದ್ದಾರೆ. ಯಾರು ಕೂಡ ಬಾಯಿ ಬಿಟ್ಟು ಹೇಳ್ತಾ ಇಲ್ಲ, ಸ್ಪಷ್ಟವಾದಂತಹ ಇಂಥ ಒಪ್ಪಂದಗಳಾಗಿದೆ, ಈ ತರಹದ ಒಂದಷ್ಟು ನಿರ್ದೇಶನಗಳಿದೆ ಅನ್ನುವಂಥದ್ದು. ಆದ್ರೆ ಈಗ ಡಿ ಕೆ ಶಿವಕುಮಾರ್ ಅವರ ಬಣ ಸೈಲೆಂಟ್ ಆಗಿರ್ತದೆ ಅನ್ನುವಂಥದ್ದು ಒಂದು ಲೆಕ್ಕಾಚಾರಗಳಿತ್ತು. ಯಾಕಂದ್ರೆ ಹೈಕಮಾಂಡ್ ಎಲ್ಲವನ್ನು ಗಮನಿಸಿರುತ್ತೆ, ಹೈಕಮಾಂಡ್ ನಮಗೆ ಒಂದು ಅಧಿಕಾರವನ್ನು ಕೊಡುತ್ತೆ ಮುಂದಿನ ದಿನಗಳಲ್ಲಿ ಅನ್ನುವಂಥ ಒಂದು ಚರ್ಚೆಲಿತ್ತು. ಆದ್ರೆ ಹೈಕಮಾಂಡ್ ಎಲ್ಲವನ್ನು ನಂಬ್ಕೊಂಡು ಕೂತ್ರೆ, ಇದೇ ರೀತಿ ಮುಂದುವರೆದ್ರೆ ಇದು ಹೇಗೆ ಮುಂದೆ ತಳ್ಕೊಂಡು ಹೋಗ್ತಾರೆ ಅನ್ನುವಂಥ ಒಂದು ಲೆಕ್ಕಾಚಾರಕ್ಕೆ ಡಿಸಿಎಂ ಬಣ ಬಂದಂತೆ ಕಾಣ್ತಾ ಇದೆ. ಡಿಸಿಎಂ ಬಣದ ಶಾಸಕರು, MLCಗಳು ಮತ್ತು ಸಚಿವರು ಈಗ ದೆಹಲಿಗೆ ಹೊರಡ್ತಿರ್ತಕ್ಕಂಥದ್ದು. ಅದರಲ್ಲೂ ನೀವು ಗಮನಿಸಿರಬಹುದು, ಈ ಬಹುತೇಕ ಒಕ್ಕಲಿಗ ಶಾಸಕರೇ ಈ ಒಂದು ನಿಯೋಗದಲ್ಲಿ ಇರ್ತಕ್ಕಂಥದ್ದು. ಈಗ ಒಕ್ಕಲಿಗರ ಕಾಂಗ್ರೆಸ್ ನಾಯಕ ಯಾರು ಅಂದ್ರೆ ಡಿ ಕೆ ಶಿವಕುಮಾರ್ ಅವರು. ಈ ಒಂದು ಡಿ ಕೆ ಶಿವಕುಮಾರ್ ಅವರ ಬೆಂಬಲಿಗರು, ಒಕ್ಕಲಿಗ ಶಾಸಕರು ಈಗ ಹೈಕಮಾಂಡ್ ಮಟ್ಟದಲ್ಲಿ ಲಾಬಿ ಮಾಡಿದ್ದಾದಲ್ಲಿ ಒಂದಷ್ಟು ಹಕ್ಕೊತ್ತಾಯ ಮತ್ತು ಒಂದಷ್ಟು ವಿಚಾರಗಳನ್ನ ರಾಜ್ಯದ ವಿಚಾರವಾಗಿ ಅವರು ಹೈಕಮಾಂಡ್ ಗಮನಕ್ಕೆ ತರೋದಂತೆ ಕಾಣಿಸ್ತಾ ಇದೆ. ಯಾಕಂದ್ರೆ ಹಳೆ ಮೈಸೂರು ಭಾಗದಲ್ಲಿ ಬಿಜೆಪಿ ಮತ್ತು JDS ಮೈತ್ರಿ ಮಾಡ್ಕೊಂಡಿದ್ದಾವೆ. ಹಳೆ ಮೈಸೂರು ಭಾಗದಲ್ಲಿ ಒಕ್ಕಲಿಗ ಸಮುದಾಯವನ್ನ ಗಟ್ಟಿಯಾಗಿ ಹಿಡಿದಿಟ್ಕೊಳ್ಬೇಕನ್ನುವಂತ ಲೆಕ್ಕಾಚಾರದಲ್ಲಿ ಎರಡು ಪಕ್ಷಗಳಿದಾವೆ. ಅದನ್ನ ಒಂದು ಟ್ಯಾಕಲ್ ಮಾಡಬೇಕಾದಂತವರು ಮತ್ತು ಗಟ್ಟಿಯಾದಂತ ನಾಯಕ ಡಿ ಕೆ ಶಿವಕುಮಾರ್ ಅವರು ಈ ಬಾರಿ ನಮಗೆ ಅಧಿಕಾರವನ್ನ ತರುವಲ್ಲಿ ಮತ್ತು ಹೆಚ್ಚಿನ ಭಾಗದಲ್ಲಿ ಮಂಡ್ಯದಲ್ಲಿ ಸೇರಿದಂತೆ ಹಳೆ ಮೈಸೂರು ಭಾಗದಲ್ಲಿ ಹೆಚ್ಚು ಮತಗಳನ್ನ ತೆಗೆದುಕೊಳ್ಳೋದಕ್ಕೆ ಡಿ ಕೆ ಶಿವಕುಮಾರ್ ಅವರು ಕಾರಣ ಆಗಿದ್ರು. ಇಂತಹ ಸಂದರ್ಭದಲ್ಲಿ ನೀವು ಒಕ್ಕಲಿಗ ನಾಯಕನ ಕಡೆಗಣಿಸಿದ್ದಾದಲ್ಲಿ ಮುಂದಿನ ದಿನಗಳಲ್ಲಿ ಚುನಾವಣೆಯಲ್ಲಿ ಹೊಡೆತ ಕೂತ್ಕೊಳ್ಳಬಹುದು ಮತ್ತು ಒಕ್ಕಲಿಗ ನಾಯಕನ ತುಳಿದ್ರು ಅನ್ನುವಂತಹ ಒಂದಷ್ಟು ಅಪಖ್ಯಾತಿ ಕೂಡ ಕಾಂಗ್ರೆಸ್ಗೆ ಬರಬಹುದು. ಹಾಗಾಗಿ ಯಾವುದೇ ಕಾರಣಕ್ಕೂ ಕೂಡ ಈ ಒಂದು ಒಕ್ಕಲಿಗರ ಲಾಭವನ್ನ JDS ಮತ್ತು ಬಿಜೆಪಿಗೆ ತೆಗೆದುಕೊಳ್ಳುವಂತ ಅವಕಾಶವನ್ನ ಮಾಡಿಕೊಡಬಾರದು. ಯಾವೆಲ್ಲ ನಾಯಕತ್ವದ ವಿಚಾರವಾಗಿ ಚರ್ಚೆ ಆಗಿದೆ ಅದನ್ನ ಆದಷ್ಟು ಶೀಘ್ರವಾಗಿ ಮುಗಿಸಿ ಮತ್ತು ಒಕ್ಕಲಿಗರ ನಾಯಕರಾಗಿರ್ತಕ್ಕಂತಹ ಡಿ ಕೆ ಶಿವಕುಮಾರ್ ಅವರನ್ನ ನೀವು ಅಧಿಕಾರಕ್ಕೆ ಕೂರಿಸುವಂತ ಕೆಲಸವನ್ನ ಮಾಡಬೇಕು ಅನ್ನುವಂತ ನಿಟ್ಟಿನಲ್ಲಿ ಒಂದು ಹಕ್ಕೊತ್ತಾಯ ಮಾಡುವ ಹಾಗೆ ಹೇಳಿಕೆ ಹಾಗಾದ್ರೆ ಸತ್ಯವಾಗುವ ಕಾಲ ಸನ್ನಿಹಿತವಾಗ್ತಾ ಇದೆಯಾ? ಹೈಕಮಾಂಡ್ ನಾಯಕರು ರಾಹುಲ್ ಗಾಂಧಿ ಅವರು ಡಿ ಕೆ ಶಿವಕುಮಾರ್ ಅವರಿಗೆ ಯಾವುದೇ ರೀತಿಯ ಸ್ಪಷ್ಟ ಸಂದೇಶ ನೀಡದೆ ಹೋದ್ರೂ ಕೂಡ ನಾವು ಕೈ ಕಟ್ಟಿ ಕೂರುವವರಲ್ಲ ಅನ್ನೋ ಸಂದೇಶವನ್ನ ರವಾನೆ ಮಾಡಲಿಕ್ಕೆ ಇದೀಗ DK ಟೀಮ್ ರೆಡಿ ಆದಂತೆ ಕಾಣ್ತಾ ಇದೆ. ದೆಹಲಿ ಪರೇಡ್ ನಡೆಸಲಿಕ್ಕೆ DK ಶಿವಕುಮಾರ್ ಅವರ ಆಪ್ತ ಬಣ ಸಿದ್ಧವಾಗಿದೆ. ನಾಳೆ ಮಲ್ಲಿಕಾರ್ಜುನ ಖರ್ಗೆ ಅವರನ್ನ ಭೇಟಿಯಾಗುವವರಿದ್ದಾರೆ. DK ಶಿವಕುಮಾರ್ ಅವರ ಆಪ್ತ ಬಣದ ಶಾಸಕರು 2.5 ವರ್ಷ ಆಯಿತು ಒಪ್ಪಂದದಂತೆ ಅಧಿಕಾರ ಹಸ್ತಾಂತರ ಆಗ್ಲಿ ಅನ್ನೋ ಡಿಮ್ಯಾಂಡ್ ಅನ್ನ ಮಲ್ಲಿಕಾರ್ಜುನ ಖರ್ಗೆ ಅವರ ಮುಂದೆ ಇಡೋ ಸಾಧ್ಯತೆಗಳು ದಟ್ಟವಾಗಿದೆ. ನಮ್ಮ ಇಬ್ಬರು ಪ್ರತಿನಿಧಿಗಳು ಬಸವರಾಜ್ ಹಾಗೆ ಹನುಮಂತು ಇಬ್ರು ಕೂಡ ಈ ಬಗ್ಗೆ ಡೀಟೇಲ್ಸ್ ಅನ್ನ ನೀಡ್ತಾ ಇದ್ರು. ಬಸವರಾಜ, 2.5 ವರ್ಷ ಯಾವುದೇ ರೀತಿಯ ಒಪ್ಪಂದ ಇಲ್ಲ ಅನ್ನೋದನ್ನ ಪದೇ ಪದೇ ಕಾಂಗ್ರೆಸ್ ಪಾಳ್ಯದ ನಾಯಕರು ಹೇಳ್ತಾ ಇದ್ರು ಕೂಡ ಇದೀಗ DK ಶಿವಕುಮಾರ್ ಅವರ ಬಣದ ಶಾಸಕರು ದೆಹಲಿಗೆ ಹೊರಟಿರೋದಕ್ಕೆ ಅನುಮಾನ ಅಂತೂ ಸ್ಪಷ್ಟವಾಗ್ತಾ ಇದೆ. ಯಾಕೆ 2.5 ವರ್ಷ ಪೂರ್ಣವಾದ ದಿನವೇ ಈ ರೀತಿ ಆಕ್ಟಿವ್ ಆಗ್ತಾ ಇದೆ DK ಶಿವಕುಮಾರ್ ಅವರ ಬಣ ಅನ್ನೋದು? ಯಾವುದೇ ಒಪ್ಪಂದಗಳಾಗಿಲ್ಲ, ಯಾವುದೇ ನಾಯಕತ್ವದ ವಿಚಾರವಾಗಿ ಹೈಕಮಾಂಡ್ ತೀರ್ಮಾನ ಮಾಡುತ್ತೆ ಅನ್ನುವಂಥ ಮಾತುಗಳನ್ನ ಎಲ್ಲ ಬಣದಿಂದನೂ ಕೂಡ ಹೇಳ್ತಾ ಇದ್ದಾರೆ. ಯಾರು ಕೂಡ ಬಾಯಿ ಬಿಟ್ಟು ಹೇಳ್ತಾ ಇಲ್ಲ, ಸ್ಪಷ್ಟವಾದಂತಹ ಇಂಥ ಒಪ್ಪಂದಗಳಾಗಿದೆ, ಈ ತರಹದ ಒಂದಷ್ಟು ನಿರ್ದೇಶನಗಳಿದೆ ಅನ್ನುವಂಥದ್ದು. ಆದ್ರೆ ಈಗ ಡಿ ಕೆ ಶಿವಕುಮಾರ್ ಅವರ ಬಣ ಸೈಲೆಂಟ್ ಆಗಿರ್ತದೆ ಅನ್ನುವಂಥದ್ದು ಒಂದು ಲೆಕ್ಕಾಚಾರಗಳಿತ್ತು. ಯಾಕಂದ್ರೆ ಹೈಕಮಾಂಡ್ ಎಲ್ಲವನ್ನು ಗಮನಿಸಿರುತ್ತೆ, ಹೈಕಮಾಂಡ್ ನಮಗೆ ಒಂದು ಅಧಿಕಾರವನ್ನು ಕೊಡುತ್ತೆ ಮುಂದಿನ ದಿನಗಳಲ್ಲಿ ಅನ್ನುವಂಥ ಒಂದು ಚರ್ಚೆಲಿತ್ತು. ಆದ್ರೆ ಹೈಕಮಾಂಡ್ ಎಲ್ಲವನ್ನು ನಂಬ್ಕೊಂಡು ಕೂತ್ರೆ, ಇದೇ ರೀತಿ ಮುಂದುವರೆದ್ರೆ ಇದು ಹೇಗೆ ಮುಂದೆ ತಳ್ಕೊಂಡು ಹೋಗ್ತಾರೆ ಅನ್ನುವಂಥ ಲೆಕ್ಕಾಚಾರಕ್ಕೆ ಡಿಸಿಎಂ ಬಣ ಬಂದಂತೆ ಕಾಣ್ತಾ ಇದೆ. ಡಿಸಿಎಂ ಬಣದ ಶಾಸಕರು, MLCಗಳು ಮತ್ತು ಸಚಿವರು ಈಗ ದೆಹಲಿಗೆ ಹೊರಡ್ತಿರ್ತಕ್ಕಂಥದ್ದು. ಅದರಲ್ಲೂ ನೀವು ಗಮನಿಸಿರಬಹುದು, ಈ ಬಹುತೇಕ ಒಕ್ಕಲಿಗ ಶಾಸಕರೇ ಈ ಒಂದು ನಿಯೋಗದಲ್ಲಿ ಇರ್ತಕ್ಕಂಥದ್ದು. ಈಗ ಒಕ್ಕಲಿಗರ ಕಾಂಗ್ರೆಸ್ ನಾಯಕ ಯಾರು ಅಂದ್ರೆ ಡಿ ಕೆ ಶಿವಕುಮಾರ್ ಅವರು. ಈ ಒಂದು ಡಿ ಕೆ ಶಿವಕುಮಾರ್ ಅವರ ಬೆಂಬಲಿಗರು, ಒಕ್ಕಲಿಗ ಶಾಸಕರು ಈಗ ಹೈಕಮಾಂಡ್ ಮಟ್ಟದಲ್ಲಿ ಲಾಬಿ ಮಾಡಿದ್ದಾದಲ್ಲಿ ಒಂದಷ್ಟು ಹಕ್ಕೊತ್ತಾಯ ಮತ್ತು ಒಂದಷ್ಟು ವಿಚಾರಗಳನ್ನ ರಾಜ್ಯದ ವಿಚಾರವಾಗಿ ಅವರು ಹೈಕಮಾಂಡ್ ಗಮನಕ್ಕೆ ತರೋದಂತೆ ಕಾಣಿಸ್ತಾ ಇದೆ. ಯಾಕಂದ್ರೆ ಹಳೆ ಮೈಸೂರು ಭಾಗದಲ್ಲಿ ಬಿಜೆಪಿ ಮತ್ತು JDS ಮೈತ್ರಿ ಮಾಡ್ಕೊಂಡಿದ್ದಾವೆ. ಹಳೆ ಮೈಸೂರು ಭಾಗದಲ್ಲಿ ಒಕ್ಕಲಿಗ ಸಮುದಾಯವನ್ನ ಗಟ್ಟಿಯಾಗಿ ಹಿಡಿದಿಟ್ಕೊಳ್ಬೇಕು ಅನ್ನುವಂತ ಲೆಕ್ಕಾಚಾರದಲ್ಲಿ ಎರಡು ಪಕ್ಷಗಳಿದಾವೆ. ಅದನ್ನ ಒಂದು ಟ್ಯಾಕಲ್ ಮಾಡಬೇಕಾದಂತವರು ಮತ್ತು ಗಟ್ಟಿಯಾದಂತ ನಾಯಕ DK ಶಿವಕುಮಾರ್ ಅವರು ಈ ಬಾರಿ ನಮಗೆ ಅಧಿಕಾರವನ್ನ ತರುವಲ್ಲಿ ಮತ್ತು ಹೆಚ್ಚಿನ ಭಾಗದಲ್ಲಿ ಮಂಡ್ಯದಲ್ಲಿ ಸೇರಿದಂತೆ ಹಳೆ ಮೈಸೂರು ಭಾಗದಲ್ಲಿ ಹೆಚ್ಚು ಮತಗಳನ್ನ ತೆಗೆದುಕೊಳ್ಳೋದಕ್ಕೆ DK ಶಿವಕುಮಾರ್ ಅವರು ಕಾರಣ ಆಗಿದ್ರು. ಇಂತಹ ಸಂದರ್ಭದಲ್ಲಿ ನೀವು ಒಕ್ಕಲಿಗ ನಾಯಕನ ಕಡೆಗಣಿಸಿದ್ದಾದಲ್ಲಿ ಮುಂದಿನ ದಿನಗಳಲ್ಲಿ ಚುನಾವಣೆಯಲ್ಲಿ ಹೊಡೆತ ಕೂತ್ಕೊಳ್ಳಬಹುದು ಮತ್ತು ಒಕ್ಕಲಿಗ ನಾಯಕರನ್ನ ತುಳಿದ್ರು ಅನ್ನುವಂತಹ ಒಂದಷ್ಟು ಅಪಖ್ಯಾತಿ ಕೂಡ ಕಾಂಗ್ರೆಸ್ಗೆ ಬರಬಹುದು. ಹಾಗಾಗಿ ಯಾವುದೇ ಕಾರಣಕ್ಕೂ ಕೂಡ ಈ ಒಂದು ಒಕ್ಕಲಿಗರ ಲಾಭವನ್ನ JDS ಮತ್ತು ಬಿಜೆಪಿಗೆ ತೆಗೆದುಕೊಳ್ಳುವಂತ ಅವಕಾಶವನ್ನ ಮಾಡಿಕೊಡಬಾರದು. ಯಾವೆಲ್ಲ ನಾಯಕತ್ವದ ವಿಚಾರವಾಗಿ ಚರ್ಚೆ ಆಗಿದೆ ಅದನ್ನ ಆದಷ್ಟು ಶೀಘ್ರವಾಗಿ ಮುಗಿಸಿ ಮತ್ತು ಒಕ್ಕಲಿಗರ ನಾಯಕರಾಗಿರ್ತಕ್ಕಂತಹ DK ಶಿವಕುಮಾರ್ ಅವರನ್ನ ನೀವು ಅಧಿಕಾರಕ್ಕೆ ಕೂರಿಸುವಂತ ಕೆಲಸವನ್ನ ಮಾಡಬೇಕು ಅನ್ನುವಂತ ನಿಟ್ಟಿನಲ್ಲಿ